ಸರಳವಾಗಿ ಕಳಶವನ್ನು ಅಲಂಕಾರ ಮಾಡೋದು, ಕಳಶ ಸ್ಥಾಪನೆ ಮಾಡುವ ವಿಧಾನವನ್ನು ನೋಡೋಣ. ಒಂದು ಚಿಕ್ಕ ಬ್ಲೌಸ್ ಪೀಸ್ ಅನ್ನು ತಗೊಂಡು ಅದನ್ನು ಚಿಕ್ಕ ಚಿಕ್ಕ ಪ್ಲೇಟ್ಸ್ ಆಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಬ್ಲೌಸ್ ಪೀಸ್ ಉಪಯೋಗಿಸೋದಕ್ಕೆ ಇಷ್ಟ ಇಲ್ಲದೆ ಇರುವಂತವರು ಬರೀ ಕಳಶವನ್ನು ಸ್ಥಾಪನೆ ಮಾಡ್ಕೋಬಹುದು. ಈ ರೀತಿ ಫೋಲ್ಡಿಂಗ್ ಅನ್ನ ಮಾಡಿಕೊಂಡು ನಂತರ ಕಳಶದ ಕಾಯಿಗೆ ಒಂದು ಸ್ಯಾಂಡ್ ಪೇಪರ್ ಅನ್ನ ತಗೊಂಡು ಎಕ್ಸ್ಟ್ರಾ ಜುಟ್ಟೇನಿದೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಅನ್ನ ಮಾಡ್ಕೋಬೇಕು. ನಂತರ ತೆಂಗಿನಕಾಯಿಗೆ ಸ್ವಲ್ಪ ನೀರನ್ನ ಅದ್ದಿ ಒಂದು ಸ್ಟೈನರ್ ಸಹಾಯದಿಂದ ಅದರ ಮೇಲೆ ಅರಿಶಿನವನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಪೇಪರ್ ಅಲ್ಲಿ ತಿಲಕದ ಡಿಸೈನ್ ಅನ್ನ ಕಟ್ ಮಾಡಿಕೊಂಡು ಕಳಶದ ಮಧ್ಯಭಾಗಕ್ಕೆ ಸರಿಯಾಗಿ ಇಟ್ಟು ಸ್ವಲ್ಪ ನೀರನ್ನ ಅದರ ಮೇಲೆ ಅದ್ದಿ ಅದರ ಮೇಲೆ ಕುಂಕುಮವನ್ನ ಹಚ್ಕೋಬೇಕು. ನಿಮಗೆ ಇಷ್ಟವಾದಂತ ಡಿಸೈನ್ ಇಲ್ಲಿ ಹಾಕೋಬಹುದು. ಕಳಶ ಸ್ಥಾಪನೆಗೆ ಒಂದು ಪೀಠವನ್ನ ಇಟ್ಟು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನ ಹಾಕೊಂಡು ಒಂದು ತಟ್ಟೆಯಲ್ಲಿ 5 ಹಿಡಿ ಅಕ್ಕಿಯನ್ನ ಇಟ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಅಲ್ಲಿ ಹಾಕೋಬೇಕು. ನಂತರ ಕಳಶದ ಚಂಬನ್ನ ಇರಿಸಿ ಕಂಠದ ಪೂರ್ತಿ ನೀರನ್ನ ತುಂಬಿಸಿ